ಕನಕದಾಸರ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಎನ್ನುವ ಕೀರ್ತನೆಯ ಒಂದು ಭಾಗವನ್ನು ನಾವು ಈಗಾಗಲೇ ನೋಡಿದ್ದೇವೆ. ಇನ್ನು ಈ ಕೀರ್ತನೆಯ ಮುಂದುವರಿದ ಭಾಗವನ್ನು ನೋಡ್ತಾ ಇದ್ದೇವೆ. ಸಹಜವಾದಂತಹ ಉದಾಹರಣೆಗಳ ಮೂಲಕ ಮನುಷ್ಯನ ಕರ್ತವ್ಯ ಏನು ಮಾಡಬೇಕು ಆಗೈತಿ ಮನುಷ್ಯ ಅನ್ನುವಂಥ ವಿಚಾರವನ್ನು ಇಲ್ಲಿ ಕನಕದಾಸ ಹಲವಾರು ವೃತ್ತಿಗಳ ಉದಾಹರಣೆಯನ್ನು ಕೊಡುವುದರ ಮೂಲಕವಾಗಿ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಇಲ್ಲಿ ಪಂಚಾಂಗ ಓದುವುದಾಗಲಿ, ಸೈನಿಕ ಆಗಲಿ, ಒಬ್ಬ ರೈತ ಆಗಲಿ, ಹೌದಾ, ಮತ್ತೊಬ್ಬ ಆಗಲಿ, ಮತ್ತೊಂದು ಉದ್ಯೋಗ ಆಗಲಿ, ಇವೆಲ್ಲ ನಮಗೆ ಬೌದ್ಧಿಕ ಚಟುವಟಿಕೆಗಳಾದರೂ ಕೂಡ ಸಾಮಾಜಿಕ ಸ್ತರದಲ್ಲಿ ಹೊಟ್ಟೆಪಾಡಿಗಾಗಿ ಮೀಸಲಾಗಿವೆ ಅನ್ನುವಂಥ ಪ್ರಮುಖ ಅಂಶವನ್ನು ಈ ಕೀರ್ತನೆ ಅಲ್ಲಿ ನಾವು ಓದ್ತಾ ಇದ್ದೇವೆ. ಈಗ ಯಾವುದೇ ವ್ಯಕ್ತಿ ಏನೇ ಕೆಲಸ ಮಾಡಿದರೂ ಅದರ ಮೂಲ ಉದ್ದೇಶ ಏನಿರ್ತದ? ತನ್ನ ಸಂಸಾರ ನಿರ್ವಹಣೆ ಇರ್ತದ. ತನ್ನನ್ನು ನಂಬಿದವರ, ತನ್ನ ಕುಟುಂಬದವರ ಎಲ್ಲ ಆಶಯ ಆಕಾಂಕ್ಷೆಗಳನ್ನು, ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಹಣ ಗಳಿಸುವ ಒಂದು ಉದ್ದೇಶ ಆ ವೃತ್ತಿಯ ಹಿನ್ನೆಲೆಯೊಳಗೆ ಇರ್ತೈತಿ ಅಂತ ಹೇಳ್ತಾರೆ. ಈಗಾಗಲೇ ನಾವು 3 ನುಡಿಗಳನ್ನು ನೋಡಿದ್ದೇವೆ. ಇನ್ನು 4ನೆಯ ನುಡಿಯೊಳಗೆ ರೈತ ಯಾವ ರೀತಿ ಶ್ರಮ ಪಡ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಇಲ್ಲಿ ನೋಡ್ರಿ, ಕುಂಟೆ ತುದಿಗೆ ಕೊರಡು ಹಾಕಿ ಹೆಂಟೆ ಮಣ್ಣು ಸಮನು ಮಾಡಿ ರಂಟೆ ಹೊಡೆದು ಬೆಳೆಸುವುದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ಎನ್ನುವಂಥ. ನೋಡ್ರಿ, ಕುಂಟೆ ಹೊಡಿತಾನೆ, ಕೊರಡು ಒಂದು ಕಟ್ಟಿಗೆ ಹಾಕಿ ಹೆಂಟೆ ಮಣ್ಣು ಸಮನು ಮಾಡಿ, ಹೆಂಡಿರ್ತಾವ ಅಂದ್ರೆ ಹೊಲದಲ್ಲೇ ರೈತ ಶ್ರಮ ಪಡ್ತಾನೆ. ಒಬ್ಬ ರೈತ, ಒಬ್ಬ ಒಕ್ಕಲಿಗ ಹೊಲದೊಳಗೆ ಸಾಕಷ್ಟು ಶ್ರಮಪಟ್ಟು ಯಾಕೆ ಶ್ರಮ ಪಡ್ತಾನೆ? ಬೆವರರಿಸ್ತಾನೆ, ಸಾಕಷ್ಟು ದುಡಿತಾನೆ, ಹೌದಾ, ಕಷ್ಟಪಡ್ತಾನೆ. ವರ್ಷ ಪೂರ್ತಿ ಕಷ್ಟಪಟ್ಟು ಒಂದು ಬೆಳೆಯನ್ನು ಬೆಳೆದು ಆ ಬೆಳೆಯನ್ನು ಮಾರುಕಟ್ಟೆಗೆ ಹಾಕಿ ಅದರಿಂದ ಬಂದಂತಹ ಒಂದು ಹಣದಿಂದ ತನ್ನ ಜೀವನವನ್ನು ಆತ ನಿಭಾಯಿಸ್ತಾ ಇರ್ತಾನೆ. ಅದಕ್ಕೆ ಹೇಳ್ತಾನೆ, ರಂಟೆ ಹೊಡೆದು ಬೆಳೆಸುವುದು. ಏನೆಲ್ಲ ರಂಟೆ ಹೊಡಿತಾನೆ, ಕಳೆ ತೆಗಿತಾನೆ, ಹೌದಾ. ಈಗ ಒಕ್ಕಲ್ತನ ಕೆಲಸ ಅಂದ್ರೆ ನಿಮಗೆ ಸಹಜವಾಗಿ ಗೊತ್ತಾಗ್ತಾ ಇದೆ. ಇಷ್ಟು ನೋಡ್ರಿ, ಅವಾಗ ಮಳೆ, ಬಿಸಿಲು, ಚಳಿ ಇವ್ಯಾವುದನ್ನು ಲೆಕ್ಕಿಸದೆ ರೈತ ಇವತ್ತು ಜಮೀನ ಹೊಲಗದ್ದೆಗಳಲ್ಲಿ ಕೆಲಸ ಮಾಡಬೇಕಾಗಿದೆ. ಯಾಕಪ್ಪ ಇದಿಷ್ಟು ಕಷ್ಟ ಮಾಡಬೇಕಾಗೈತಿ, ಇಷ್ಟು ಕೆಲಸ ಮಾಡಬೇಕಾಗೈತಿ, ಹೌದಾ, ಇಷ್ಟು ಕಷ್ಟವನ್ನು ಪಡಿಬೇಕಾಗೈತಿ ಅಂತಂದರೆ ಹೊಟ್ಟೆ, ಹೌದಾ. ಹೊಟ್ಟೆಯೇ ಕೇಂದ್ರವಾಗಿದೆ ನರನ ಜೀವಿತಕ್ಕೆ ಅನ್ನುವಂಥ ವಿಚಾರವನ್ನು ಕೂಡ ನಾವು ಒಂದು ಕಡೆ ನೋಡ್ತೀವಿ. ಅದಕ್ಕೆ ಏನೆಲ್ಲ ಇದ್ರೂ ಕೂಡ ಇವೇನಪ್ಪ ಅಂತಂದ್ರೆ ಹೊಟ್ಟೆ ತುಂಬಿಸವು, ಶರೀರವನ್ನು ಮುಚ್ಚವು ಅನ್ನುವಂಥದ್ದು. ಅದಕ್ಕೆ ಇದಷ್ಟೇ ಅಲ್ಲ, ಇದನ್ನು ಮೀರಿ ಇದ್ದಂಥ ಒಂದು ಸುಖ ಇದೆ. ಆ ಸುಖವ ಪರಮ ಸುಖ ಅನ್ನುವಂಥ ಅರ್ಥದೊಳಗೆ ಇಲ್ಲಿ ಈ ಕೀರ್ತನೆಯೊಳಗೆ ನಾವು ನೋಡ್ತಾ ಇದ್ದೇವೆ. ಮುಂದಿನದ್ರೊಳಗೆ ನೋಡ್ರಿ, ತೋರಿಕೆಯ ನಟನೆ ನಾವು ಏನೆಲ್ಲ ಮಾಡ್ತಾವಂತೆ. ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನೂ ಮರಳು ಮಾಡಿ ಸುಳ್ಳು ಬೊಗಳಿ ತಿನ್ನುವುದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ, ಹೌದಾ. ಬೆಲ್ಲದಂತೆ ಮಾತಾಡ್ತೇವೆ, ಸುಮ್ಮನೆ ತೋರಿಕೆಯ. ಯಾಕೆಂದ್ರೆ ಒಳಗೊಂದು ವಿಷಯ ಇರ್ತದ, ಹೊರಗೆ. ಅದಕ್ಕೆ ಗೋಮುಖ ವ್ಯಾಘ್ರಗಳು ಅಂತ ಕರೀತಾರೆ ನೋಡಿ, ಆಕಳು ಮೋತಿ ಹುಲಿ ಅಂತ, ಹೌದಿಲ್ರಿ. ಗೋಮುಖ ವ್ಯಾಘ್ರ ಅಂತ. ಈಗ ಬೆಲ್ಲದಂತೆ ತೋರಿಕೆಯ ಒಂದು ನಟನೆ. ನೀವು ಒಳ್ಳೆಯಪ್ಪ ಇವ ಚಲೋದಾನಪ್ಪ ಸಮಾಧಾನ ಅನ್ನಿಸ್ತಾನೆ, ಆದ್ರೆ ಒಳಗೊಳಗೆ ಇವರು ಏನು ಮಾಡ್ತಾರೆ ಅಂದ್ರೆ ಕುತಂತ್ರಿಗಳಿರ್ತಾರೆ, ಹೌದಲ್ಲ. ಒಳಗೊಳಗೆ ಕುತಂತ್ರಿಗಳಿರ್ತಾರೆ ಇಂಥವ್ರು. ಎಲ್ಲರನ್ನೂ ಮರಳು ಮಾಡಿ, ಮಾತೇಳಿ ಮನೆ ಕಟ್ಟಾವಂತೀವಲ್ಲ, ಮಾತೇಳಿ ಮನೆ ಕಟ್ಟಾವಂತ. ಈಗ ನಾವು ಮಾತು ಹೇಳಿದ್ರೆ ಮುಗಿದು ಹೋತು, ಏನೆಲ್ಲ ಜನ ಹೌದಪ್ಪ ಅನ್ಬೇಕು. ಆದ್ರೆ ಆ ಮಾತಿನ ಹಿನ್ನೆಲೆಯೊಳಗೆ, ಅವನ ಮನಸ್ಸಿನೊಳಗೆ ಏನಿರ್ತೈತಿ, ಒಂದಷ್ಟು ಮೋಸ, ವಂಚನೆಗಳು ಇವೆಲ್ಲ ತುಂಬಿಕೊಂಡಿದ್ದಾವೆ. ಹೀಗಾಗಿ ಆ ವ್ಯಕ್ತಿಯನ್ನು ನಾವು ಈ ರೀತಿ ಅಳಿತೇವೆ. ಇದು ಯಾಕೆ ಹೇಳ್ತಾನಪ್ಪ ಅಂದ್ರೆ ನೋಡಿ, ಒಬ್ಬೊಬ್ಬರು ಸುಳ್ಳು ಹೇಳಿ ಹೇಳ್ತಾರೆ. ಈಗ ಅಲ್ಲಿಂದ ಇಲ್ಲಿ ಹೇಳೋದು, ಇಲ್ಲಿಂದ ಚಾಡ ಚುಂಚೋದು ಅಂತೇವಲ್ಲ, ಹೌದಿಲ್ಲ. ಇವಂದು ಅವ್ನು ಹೇಳೋದು, ಇವಂಗೆ ಹೇಳೋದು, ಇದೇ ಒಂದು ರೀತಿ. ಇದೇನಪ್ಪ ಅಂತಂದ್ರೆ ಮೀಡಿಯೇಟರ್, ಹೌದಾ. ಇಲ್ಲ ದಲ್ಲಾಳಿಗಳು ಅಂತ ಕರಿತಾವಲ್ಲ, ದಲ್ಲಾಳಿ ಇಂಥವು ಕೆಲಸ ಏನು ಮಾಡ್ತಾರಂತಂದ್ರೆ ಇವ್ರು ಇದೇ ರೀತಿ ಕಮಿಷನ್ ಏಜೆಂಟ್ರು. ಇವ್ರು ಅವ್ನ ಕಡೆಯಿಂದ ಇಷ್ಟು ತೊಳೋದು, ಇವನ ಕಡೆಯಿಂದ ಇಷ್ಟು ತೊಳೋದು, ಒಟ್ಟು ಇದೇ ಅವ್ರ ಉದ್ಯೋಗ ಆಗಿರ್ತದೆ. ಇದು ಕೂಡ ಯಾಕಪ್ಪ ಅಂತಂದ್ರೆ ಅವ್ರ ಹೊಟ್ಟೆ, ಹೌದಾ. ಅದಕ್ಕೆ ಇನ್ನು ಗೃಹಸ್ಥ, ಒಬ್ಬ ಸಂಸಾರಿಯ ಜೀವನ ಹೇಳ್ತಾರೆ ನೋಡ್ರಿ. ಪಟ್ಟಣವನ್ನು ಕುಟ್ಟಿಕೊಂಡು ಕಟ್ಟಿಗೆಯನ್ನು ಹೊತ್ತುಕೊಂಡು ಕಷ್ಟ ಮಾಡಿ ಉಣ್ಣುವುದು ಹೊಟ್ಟೆಗಾಗಿ, ಹೌದು. ಗೃಹಸ್ಥ ಕೊಟ್ಟನ ಭತ್ತದ ಅಕ್ಕಿ ಕುಟ್ಟಬೇಕಲ್ಲ, ಹೌದಿಲ್ರಿ. ಅಕ್ಕಿ ಏನು ಮಾಡಿಸ್ಕೊಂಡು ಭತ್ತ ಬೆಳೆಯೋದು, ಅದನ್ನು ಗಿರಣಿಗೆ ಹೋಗಿ ಅಕ್ಕಿ ಮಾಡಿಸಿ ಇದೆಲ್ಲ ಶ್ರಮ ಪಡುವುದು, ಹೌದಾ.
ಇದೆಲ್ಲ ಯಾಕೆ ಮಾಡ್ತಾನೆ? ಕಟ್ಟಿಗೆಯನ್ನು ಉರುವಲು, ಕಟ್ಟಿಗೆಯನ್ನು ಹೊತ್ತುಕೊಂಡು ಅಕ್ಕಿ ತರ್ತಾನೆ, ಅದನ್ನು ಬೇಯಿಸ್ಬೇಕಲ್ಲ, ಅನ್ನ ಮಾಡ್ಬೇಕಂದ್ರೆ ಉರುವಲು ಬೇಕಲ್ಲ. ಈಗಿನೆಲ್ಲ ಆಧುನೀಕರಣಗೊಂಡಂಥ ಒಂದು ಗ್ಯಾಸ, ಇಲೆಕ್ಟ್ರಿಕಲ್ ಸ್ಟೋವ್ ಇವ್ಯಾವ ಇದ್ದಿದ್ದಿಲ್ಲ, ಹೌದಿಲ್ರಿ? ಆಗ ಕಟ್ಟಿಗೆಯ ಮೇಲೆ, ಒಲೆಯ ಮೇಲೆ, ಕಟ್ಟಿಗೆ ಒಲೆಯ ಮೇಲೆ ಆಹಾರವನ್ನು ತಯಾರಿಸಬೇಕಾಗ್ತಿತ್ತು. ಇಂಥ ಒಂದು ಸಂದರ್ಭವನ್ನು ನಾವಿಲ್ಲಿ ನೋಡ್ತೀವಿ. ಕಷ್ಟ ಮಾಡಿ ಉಣ್ಣುವುದು ಹೊಟ್ಟೆಗಾಗಿ, ಹೌದಾ? ಇನ್ನು ಮುಂದೆ ಎಲ್ಲ ವಿಚಾರಗಳನ್ನು ಯಾವ್ಯಾವದಾವ, ಯಾವುದೇ ಇರಲಿ, ಇವತ್ತು ಸನ್ಯಾಸಿ, ಜಂಗಮ, ಜೋಗಿ, ಜಟ್ಟಿ, ಮೊಂಡ, ಬೈರಾಗಿ, ನಾನಾ ವೇಷಗಳೆಲ್ಲ ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ, ಹೌದಿಲ್ಲ? ಸನ್ಯಾಸಿ, ಜಂಗಮ ಜಗದ್ಭರಿತವಾಗಿದ್ದಾನೆ. ಇನ್ನು ಜೋಗಿ, ತಪಸ್ವಿ, ಜಟ್ಟಿ ಅಂದರೆ ಕುಸ್ತಿಪಟು, ಮೊಂಡ ಅಂದರೆ ಹಠಮಾರಿ, ಬೈರಾಗಿ ಅಂದರೆ ವೈರಾಗಿ. ಇವೆಲ್ಲ ವೇಷಗಳನ್ನು ಒಬ್ಬ ಸನ್ಯಾಸಿ ಇದ್ದಾನೆ, ಸನ್ಯಾಸಿ ಯಾಕಪ್ಪ? ಅವನು ಧರ್ಮೋಪದೇಶ ಮಾಡ್ತಿರ್ತಾನೆ. ನಾವು ಸಾಧುಗಳು ಉಪದೇಶ ಹೇಳ್ತಾರೆ, ಧರ್ಮ ಮಠಮಾನ್ಯಗಳ ಅಧಿಪತಿಗಳು ಅಂತ ಕರೀತಾರೆ. ಅವ್ರು ಯಾಕೆ ವೃತ್ತಿ ಮಾಡಿದ್ದಾರೆ? ಇದೊಂದು ವೃತ್ತಿ, ಇದೊಂದು ನೌಕರಿಯೇ, ಹೌದಾ? ಅದು ಕೂಡ ಒಂದು ನೌಕರಿನೇ ಅವ್ರದ್ದು, ಅದೊಂದು ಜಾಬನ. ಆದರೆ ಯಾಕೆ ಉಪದೇಶ ಹೇಳ್ಕೊಂತ ಹೋಗ್ತಾನೋ? ನಾವು ಉಪದೇಶ ಹೇಳ್ತಾನೆ, ಸಾಧು ಅದಾನ, ಸನ್ಯಾಸಿ ಇದ್ದಾನೆ, ಒಳ್ಳೇದು ಹೇಳ್ತಾನೆ ಅಂತೇಕ ನಾವು ನಮಸ್ಕಾರ ಮಾಡ್ತೇವೆ, ದಕ್ಷಿಣ ಕೊಡ್ತೇವೆ. ಈ ದಕ್ಷಿಣೆಯಿಂದ ಆತನ ಉಪಜೀವನ, ಆತನ ಹೊಟ್ಟೆ ತುಂಬುತ್ತದ, ಹೌದಾ? ಜೋಗಿ ತಪಸ್ಸು ಮಾಡ್ತಾನೆ, ಹೌದಾ? ತಪಸ್ವಿ ಇದ್ದಾನೆ ಅಂತ ನಾವು ಹೇಳ್ತೇವೆ, ಆತನಿಗೆ ಒಂದು ಒಳ್ಳೆಯ ಬೆಲೆಯನ್ನು ಕೊಡ್ತೇವೆ. ತಪಸ್ವಿ. ಜಟ್ಟಿ ಕುಸ್ತಿಪಟ್ಟು, ಕುಸ್ತಿಡಿತಾನೆ, ಹೌದಿಲ್ಲ? ಮಲ್ಲ ಯುದ್ಧ ಅಂತ ಕರಿತೇವೆ, ಹೌದಾ? ಕುಸ್ತಿಡಿತಾನೆ, ಬಹುಮಾನ ಗೆದ್ದಿತಾನೆ, ಹೌದಿಲ್ಲ? ವೈರಾಗ್ಯ, ಹೌದಾ? ಅದಕ್ಕೆ ಈ ರೀತಿ ಒಳಗೆ ಇವೆಲ್ಲ ವಿಚಾರ, ನಾನಾ ವೇಷಗಳೆಲ್ಲ, ಯಾವುದೋ ವೇಷ ಇರಲಿ, ಯಾವುದೋ ವೃತ್ತಿ ಇರಲಿ, ಯಾವುದೋ ನೌಕರಿ ಇರಲಿ, ಇದ್ರ ಮೂಲ ಉದ್ದೇಶ ಏನಾಗೈತಿ? ಹೊಟ್ಟೆ ತುಂಬಿಕೊಳ್ಬೇಕು. ಇನ್ನು ಕಳ್ಳತನ ಯಾಕೆ ಮಾಡ್ತಾನೋ ಅನ್ನುವಂಥದ್ದು. ಹಳ್ಳದಲ್ಲಿ ಕುಳಿತುಕೊಂಡು ಕಲ್ಲು ದೊಣ್ಣೆ ಹಿಡಿದುಕೊಂಡು ಕಳ್ಳತನವ ಮಾಡುವುದು ಹೊಟ್ಟೆಗಾಗಿ. ಕಳ್ಳತನ ಮಾಡ್ತಾನೆ, ಹೌದಿಲ್ಲ? ಹಳ್ಳ ಯಾವರ ಒಂದು ಇಕ್ಕಟ್ಟಾದ ಪ್ರದೇಶದೊಳಗೆ ಇಕ್ಕಟ್ಟಾದ ಪರಿಸರದೊಳಗೆ ಕೊಂಡಿರ್ತಾನೆ, ಹಳ್ಳದೊಳಗೆ, ಕೆರೆಗಳಲ್ಲಿ, ಊರು ಬಿಟ್ಟು ನಡುವಿನ ದಾರಿ ಒಳಗೆ ಒಬ್ಬರೇ ಹೋಗುವಾಗ, ಹೌದಿಲ್ಲ? ಅವ್ರ ಮೇಲೆ ಆಕ್ರಮಣ ಮಾಡಿ ಅವರಲ್ಲಿರ್ತಕ್ಕಂಥ ಸಾಮಾನವನ್ನು ದೋಚ್ಕೊಂಡು ಹೋಗ್ತಾನೆ ಕಳ್ಳ. ಯಾಕಿದು? ಹೊಟ್ಟೆಗಾಗಿ. ಅಂದನ ಪಲ್ಲಕ್ಕೇರಿ ಮಂದಿ ಮಾರ್ಬಲ್ಲ ಕೂಡಿ ಚಂದದಿಂದ ಮೆರೆಯುವುದು. ನೋಡ್ರಿ, ಈಗ ಒಬ್ಬೊಬ್ರು ಭಾಳ ಶ್ರೀಮಂತರು ಮೆರವಣಿಗೆ ಮಾಡ್ಕೋತಿರ್ತಾರೆ, ಅವರಲ್ಲಿ ಸಂಪತ್ತಿರ್ತದೆ, ಅವರು 4 ಮಂದಿ ಗೊತ್ತಾಗಬೇಕು, ಶ್ರೀಮಂತ ಅದಾನ ತಿಳಿಬೇಕು, ಹೌದಿಲ್ಲ? ಅವ್ರ ವ್ಯಕ್ತಿ ಸ್ಟೇಟಸ್ ಅಂತವಲ್ಲ ನಾವು, ಹೌದಾ? ಆ ರೀತಿಯಿಂದ ಅವ್ರ ವ್ಯಕ್ತಿತ್ವ, ಅವರ ಒಂದು ಶ್ರೇಷ್ಠತೆ ಗೊತ್ತಾಗಬೇಕಲ್ಲ. ಅದಕ್ಕೆ ಮಾರ್ಬಲ್ ಅಂದರೆ ಇಲ್ಲಿ ಗುಂಪು. ಅದಕ್ಕೆ ಇವೆಲ್ಲ ಏನ ಕೆಲಸ ಮಾಡಿದ್ರು ನಾವು ಹೊಟ್ಟೆ ತುಂಬ್ಕೊಳಕ್ಕೆ ಮಾಡ್ತೇವೆ. ಇದರಿಂದ ಆಗುವಂಥದ್ದು ಕ್ಷಣಿಕ ಸುಖ, ಇದೇನು ಮತ್ತು ಶಾಶ್ವತವಾಗಿರುವುದಿಲ್ಲ. ಇದು ಒಮ್ಮಾದ್ರೆ ಮತ್ತು ಹಸಿವು ನಿರಂತರವಾಗಿರ್ತದೆ, ಹಸಿವು ನಿರಂತರವಾಗಿರ್ತದೆ. ಇದೇನು ಒಮ್ಮೆ ಹೋಗ್ಲಾರದು, ಆದ್ರೆ ಮತ್ತು ಯಾವಾಗ ಹೋಗ್ತತಿ ಅಂತ ಕೊನೆ ಹೇಳ್ತಾನೆ ನೋಡ್ರಿ. ಏನೆಲ್ಲ ಮಾಡಿದ್ರು ಇದು ಮತ್ತು ಇದರಿಂದ ತೃಪ್ತಿಯನ್ನು ಪಡೆಯೋದಿಲ್ಲ. ಆದ್ರೆ ಶುದ್ಧ ಮನಸ್ಸಿನಿಂದ ನಾವು ಉನ್ನತ ಕಾಗಿನೆಲೆಯ ಆದಿಕೇಶವನ ಧ್ಯಾನವನ್ನು ಮನಮುಟ್ಟಿ ಮಾಡುವುದು ಮುಕ್ತಿಗಾಗಿ. ಏನೆಲ್ಲ ಮಾಡಿದರೂ ಸ್ವಾರ್ಥಕ್ಕೆ ಮಾಡ್ತೇವೆ, ಆದ್ರೆ ಆದಿಕೇಶವ ಸ್ವಾಮಿಯನ್ನು ಅಂದ್ರೆ ಕನಕದಾಸನ ಆರಾಧ್ಯ ದೇವರು, ಈ ದೇವರ ಧ್ಯಾನವನ್ನು ಮನಮುಟ್ಟಿ ಅಂದ್ರೆ ಮನಸ್ಸ, ಹೌದಿಲ್ರಿ? ಮನಸ್ಸ ಆಂತರಿಕವಾಗಿ ಆಂತರಿಕ ಶುದ್ಧತೆಯಿಂದ ಮಾಡಿದರೆ ಇದು ಮುಕ್ತಿ. ಮುಕ್ತಿ ಅಂದ್ರೆ ಏನಪ್ಪ ಅಂದ್ರೆ ಜನನ ಮರಣಗಳಿಂದ ಬಿಡುಗಡೆ, ಮೋಕ್ಷ ಅಂತ ಕರಿತೇವೆ, ಹೌದಿಲ್ರಿ? ಹುಟ್ಟು ಸಾವುಗಳಿಂದ ಬಿಡುಗಡೆಯಾಗಿ, ಹೌದಲ್ಲ, ಪರಮಾತ್ಮನಲ್ಲಿ ಲೀನವಾಗುವಂಥ, ಒಂದಾಗುವಂಥ, ಪರಮಾತ್ಮನನ್ನು ಹೊಂದುವಂಥ ವ್ಯವಸ್ಥೆ ಏನಂತ ಕರಿತೇವೋ ಮುಕ್ತಿ ಅಥವಾ ಮೋಕ್ಷ ಅಂತ ಕರಿತೇವೆ. ಅದಕ್ಕೆ ಚಿಸುನಾಳು ಶರೀಫರು ಇದೇ ರೀತಿ ಹೇಳ್ತಾರೆ, ಹೋಗುತ್ತಿಹುದು ಕಾಯ ವ್ಯರ್ಥ, ಇದರ ಲಾಭವ ತಿಳಿದವನೇ ಯೋಗಿ ಸಮರ್ಥ. ಹೌದಾ? ಹೋಗುತ್ತಿಹುದು ಕಾಯ ಅಂದರೆ ಶರೀರ. ಈ ಶರೀರ ನೋಡ್ರಿ, ಇವತ್ತು ನಮ್ಮ ಆಯುಷ್ಯದೊಳಗೆ ಇವತ್ತಿಂದ ಒಂದು ದಿವಸ ಹೋಗಿಬಿಡಿತು, ಹೌದಾ? ಹಿಂಗೆ ಒಂದೊಂದು ದಿವಸ ಹೋದು ಅಂದ್ರೆ ಆಯುಷ್ ಹೋಗ್ತಾವೆ, ಇದು ವ್ಯರ್ಥವಾಗಿ ಹೋಗ್ತೈತೆ. ಆದ್ರೆ ಈ ಶರೀರ ಐತಿ, ಶರೀರ ಇರುವಾಗಲೇ ಈ ಶರೀರವನ್ನು ಒಳ್ಳೆಯ ಕೆಲಸಕ್ಕೆ ದುಡಿಸ್ಕೊಂಡ ಇದರಿಂದ ಆಗುವ ಲಾಭವನ್ನು ಪಡ್ಕೊಂಡ್ರೆ ಅವನು ಯೋಗಿ ಸಮರ್ಥ. ಆದರೆ ನಾವು ಈ ಕಣ್ಣಿಗೆ ಕಾಣುವ
ಈ ಸುಖಗಳನ್ನು ನಂಬ್ಕೊಂಡು ಕುಂತ್ರ ಇವೆಲ್ಲ ಸುಖ ಏನಪ್ಪ ಇವು ಶಾಶ್ವತ ಸುಖವಲ್ಲ. ಯಾವುದೇ ಅಧಿಕಾರ ಇರ್ಬೋದು, ಯಾವುದೇ ರೂಪ ಇರ್ಬೋದು, ಯಾವುದೇ ವಸ್ತು ಇರ್ಬೋದು, ಹೌದಾ, ಯಾವುದೇ ಪದಾರ್ಥಗಳು ತಿನ್ನುವಂಥ ಪದಾರ್ಥಗಳಿರ್ಬೋದು, ಇವೋ ಶಾಶ್ವತ ಅಂತ ನಾವು ತಿಳಿದು ಅಂದ್ರೆ ಇದು ನಮ್ಗೆ ಸುಖ ಕೊಡೋದಿಲ್ಲ. ಅದಕ್ಕೆ ಪುರಂದರದಾಸರು ಒಂದು ಕಡೆ ಹೇಳಿದ್ದಾರೆ, ನೆಚ್ಚದಿರಿ ಈ ಭಾಗ್ಯ ಸ್ಥಿರವಲ್ಲ, ನಿಶ್ಚಯ ಇದು ಎಚ್ಚರಿಕೆ. ಹೌದಿಲ್ರಿ, ನಮ್ಮ ಕಾಣುವಂಥ ಎಷ್ಟೇ ನಾ ಹೇಳ್ತೇವೆ ಈಗ, ಕುಳಿತು ಉಂಡರೆ ಕುಡಿಕೆ ಹೊಣ್ಣು ಸಾಲದು ಅಂತ. ಈಗ ಹೌದಿಲ್ರಿ, ಕುಳಿತು ಉಂಡರೆ ಕುಡಿಕೆ ಎಷ್ಟು ನಾವು ಕೋಟ್ಯಾಧಿಪತಿ ಅದಾನಪ್ಪ, ಈಗ 1 ಕೋಟಿ ರೂಪಾಯಿ ತೀರ್ಸೋದು ಎಷ್ಟೊತ್ರಿ ಇವತ್ತು, ಹೌದಿಲ್ಲ? ಅದಕ್ಕೆ ರೊಕ್ಕಕ್ಕೆ ಬೆಲೆ ಇಲ್ಲ ಇವತ್ತು. ಇಲ್ಲಿ ಪಾರಮಾರ್ಥಿಕವಾಗಿ ವಿಚಾರ ಮಾಡಿದ್ರೆ ಜೀವನದ ಶ್ರೇಷ್ಠತೆಯನ್ನು ನಾವು ವಿಚಾರ ಮಾಡುವಂಥ ಅವಧಿಯೊಳಗೆ ನಿಂತ್ರ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ನಾವು ಇದು ಎಲ್ಲ ಸುಖಕ್ಕಿಂತ ಮುಕ್ತಿ ಸುಖ, ಮೋಕ್ಷ ಸುಖನೇ ಶ್ರೇಷ್ಠ. ಆ ಸುಖವನ್ನು ನಾವು ಪಡಿಬೇಕು ಅನ್ನುವಂಥ ವಿಚಾರದೊಂದಿಗೆ ಕನಕದಾಸರ ಈ ಒಂದು ಕವನ ಕೀರ್ತನೆಯಲ್ಲಿ ಮುಗಿತಾರೆ.